ಕೆಲವೊಬ್ರು ಮೋಷನ್ ಹೋದಾಗ ಬೇಗ ಆ ಮೋಷನ್ ಹೊರಗಡೆ ಹೋಗೋದಿಲ್ಲ. ದೇಹ ಅದನ್ನು ಹಿಡಿದಿಟ್ಟಿದೆ, ಬಿಡ್ತಾನೆ ಇಲ್ಲ, ಆ ಪ್ರೆಷರೇ ಕ್ರಿಯೇಟ್ ಆಗ್ತಾ ಇಲ್ಲ. ಸೊ ಹಿಡಿದಿಡುವ ಸಾಮರ್ಥ್ಯ ನಮ್ಮಲ್ಲಿ ಭೂಮಿ ತತ್ವ ತರುತ್ತೆ. ಯಾವಾಗ ಅಗತ್ಯಕ್ಕಿಂತ ಭೂಮಿ ತತ್ವ ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಹೋಲ್ಡಿಂಗ್ ಪವರ್ ಜಾಸ್ತಿ ಆಗ್ಬಿಡುತ್ತೆ. ಯಾವುದು ಸಮಯಕ್ಕೆ ಬಿಡಬೇಕು ಅದನ್ನು ಬಿಟ್ರೆ ಒಳ್ಳೇದು, ಎಲ್ಲವನ್ನು ಹಿಡ್ಕೊಂಡು ಕೂಡಬಾರ್ದು. ಅದು ಒಂದು ಯೋಚನೆ ಆಗಿರ್ಬೋದು, ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ಗಳಾಗಿರ್ಬೋದು, ಎಲ್ಲವೂ ಸಮಯಕ್ಕೆ ಬಿಡಬೇಕು. ಸೊ ಹಿಡಿದಿದ್ದು ಬಿಡ್ತಾ ಇಲ್ಲ ಅಂದ್ರೆ ಭೂಮಿ ತತ್ವ ಜಾಸ್ತಿ ಆಗಿದೆ. ಆ ಭೂಮಿ ತತ್ವವನ್ನ ಕಡಿಮೆ ಮಾಡಲಿಕ್ಕೆ ಈ ಸೂರ್ಯ ಮುದ್ರೆಯನ್ನು ಮಾಡಬೇಕು. ಇದೇನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿ ಅಗ್ನಿ ತತ್ವವನ್ನ ಜಾಸ್ತಿ ಮಾಡುತ್ತೆ, ಭೂಮಿ ತತ್ವವನ್ನ ಕಡಿಮೆ ಮಾಡುತ್ತೆ. ಬಾಡಿ ಯಾರ್ದು ಹೀಟ್ ಜಾಸ್ತಿ ಇದೆ ಅವರು ಈ ಮುದ್ರೆಯನ್ನು ಮಾಡಕ್ ಹೋಗಬೇಡಿ. ಬಾಡಿಯಲ್ಲಿ ಹೀಟ್ ಕಡಿಮೆ ಇದೆ ಆದ್ರೆ ಮೋಷನ್ನು ಕ್ಲಿಯರ್ ಆಗಿ ಹೋಗ್ತಾ ಇಲ್ಲ, ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತವರು ಈ ಮುದ್ರೆಯ ಅಭ್ಯಾಸವನ್ನ ಮಾಡಿ. ಇದು ನಿಮ್ಮಲ್ಲಿ ಭೂಮಿ ತತ್ವವನ್ನ ಕಡಿಮೆ ಮಾಡುತ್ತೆ. ಇದರ ಜೊತೆ ಯಾರಿಗೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇಲ್ಲ ಅವರು ನಿಮ್ಮ ಕೈಯ ಮಧ್ಯಭಾಗವನ್ನ ಈ ರೀತಿ ಪ್ರೆಸ್ ಮಾಡಿ ಪ್ರತಿನಿತ್ಯ ಬೆಳಿಗ್ಗೆ 1 ರಿಂದ 2 ನಿಮಿಷ ಎರಡೂ ಕಡೆ ಇದನ್ನ ಪ್ರೆಸ್ ಮಾಡೋದು. ಮತ್ತೆ ನಿಮ್ಮ ಗಡ್ಡವನ್ನ ಈ ರೀತಿ 1 ರಿಂದ 3 ನಿಮಿಷ ಪ್ರೆಸ್ ಮಾಡಿ ಮೋಷನ್ಗೆ ಹೋಗೋಕ್ಕಿಂತ ಮುಂಚೆ. ಅವಾಗ ನಿಮಗೆ ಚೆನ್ನಾಗಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಏನು ಒಳಗಡೆ ಮೋಷನ್ನು ಹಿಡಿದಿಟ್ಕೊಂಡಿದ್ದೀರಾ, ಹೊರಗಡೆ ಏನು ಹೋಗ್ತಾ ಇಲ್ಲ, ಅದು ಸಲೀಸಾಗಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಮಲಬದ್ಧತೆ ಬೇರೆ ರೋಗಗಳಿಗೆ ಆಸ್ಪದವಾಗುತ್ತೆ. ಅದಕ್ಕೆ ಮಲಬದ್ಧತೆಯಿಂದ ಹೊರಗಡೆ ಬರುವ ಪ್ರಯತ್ನವನ್ನ ನಾವು